ಇನ್ನು ರಾಜ್ಯದ ಹಾಲಿ ಸಚಿವರಿಗೆ ಖಾತೆ ಉಳಿಸಿಕೊಳ್ಳೋ ಕಸರತ್ತು ಅದರ ತಲೆಬಿಸಿ ಶುರುವಾಗಿದೆ. ಹೊಸಬರಿಗೆ ಸಂಪುಟ ಸ್ಥಾನ ಬೇಕೇ ಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಕೂಡ ಇನ್ನೊಂದು ಕಡೆ ಕೇಳಿ ಬರ್ತಾ ಇದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಮೇಲಿನ ಆರೋಪದ ಹಿನ್ನೆಲೆಯಲ್ಲಿ ಆರ್.ಬಿ. ತಿಮ್ಮಾಪುರ್ ಅವರ ಖಾತೆಯನ್ನ ಕೈ ಬಿಡುವ ವಿಚಾರದಲ್ಲಿ ಅವರನ್ನ ಖಾತೆ ಸಂಪುಟದಿಂದ ಕೈ ಬಿಡಬೇಕು ಅಥವಾ ಅವರನ್ನ ಬದಲು ಮಾಡಬೇಕಾ, ಬೇರೆ ಖಾತೆಗೆ ವರ್ಗಾಯಿಸಬೇಕಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಗೊಂದಲ ಚರ್ಚೆಗಳು ಆಗ್ತಾನೆ ಇವೆ. ಹೈಕಮಾಂಡ್ ನಾಯಕರ ಸಂದೇಶದ ವಿಚಾರದಲ್ಲೂ ಕೂಡ ಒಂದಷ್ಟು ಜಟಾಪಟಿಗಳಾಗಿವೆ. ಆರ್.ಬಿ. ತಿಮ್ಮಾಪುರ್ ಅವರನ್ನ ಕೈ ಬಿಡಬೇಕು ಅಂತ ಹೇಳಿ ಒಂದು ಬಣ ಹೇಳ್ತಾ ಇದೆ, ಅಥವಾ ಖಾತೆ ಬದಲಾವಣೆಗೆ ಮಾತ್ರ ಚರ್ಚೆ ಅಂತ ಹೇಳಿ ಇನ್ನೊಂದು ಬಣ ಹೇಳ್ತಾ ಇದೆ. ಸೊ ಹೀಗೆ ಎರಡೂ ತರಹದ ಪರ ವಿರೋಧದ ಚರ್ಚೆಗಳು, ಮಾತುಕತೆಗಳು ಎಲ್ಲವೂ ಕೂಡ ಆಗ್ತಾ ಇವೆ. ಇನ್ನು ಉಳಿದಂತೆ ಬೇರೆ ಸಚಿವರುಗಳದ್ದು ಏನಾದರೂ ಬದಲಾವಣೆ ಆಗುತ್ತಾ, ಕೆಲವೊಂದು ಜನರನ್ನ ಕೈ ಬಿಟ್ಟು ಹೊಸಬರನ್ನ ಸೇರ್ಪಡೆ ಮಾಡ್ತಾರಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳಿವೆ. ಈಗ ಉಳಿದ ಸಚಿವರ ಖಾತೆಗೂ ಕೂಡ ಸಂಕಷ್ಟ ಶುರುವಾಗುತ್ತಾ. ಹಾಗಾದ್ರೆ ಒಬ್ಬ ಸಚಿವರ ಖಾತೆ ಬದಲಾದ್ರೆ 3-4 ಸಚಿವರಿಗೂ ಕೂಡ ಕುತ್ತು ಬರುವಂತಹ ಸಾಧ್ಯತೆಗಳು ಇರುತ್ತೆ. 3-4 ಸಚಿವರ ಖಾತೆಯೂ ಕೂಡ ಬದಲಾವಣೆ ಆಗಬಹುದು ಅಂತ ಒಂದಷ್ಟು ಇನ್ಸೈಡ್ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಸಂಪುಟ ವಿಸ್ತರಣೆ ಬದಲು ಪುನಾರಚನೆ ಮಾಡಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿಎಂ ಆಪ್ತರು ಕೆಲವೊಂದಷ್ಟು ಜನ ಸಲಹೆ ನೀಡ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದಲೂ ಕೂಡ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಮಾಗಡಿ ಬಾಲಕೃಷ್ಣ, ಮಳವಳ್ಳಿ ನರೇಂದ್ರ ಸ್ವಾಮಿ, ಆಸಿಫ್ ಸೇಠ್ ಇವರೆಲ್ಲರೂ ಕೂಡ ತಮಗೂ ಸಚಿವ ಸ್ಥಾನ ಬೇಕು ಅನ್ನುವಂಥದ್ರ ಬಗ್ಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅರ್ಹತೆ ಯೋಗ್ಯತೆ ಆಧಾರದ ಮೇಲೆ ಸಚಿವ ಸ್ಥಾನ ಕೊಡಿ ನಮಗೂ ಕೂಡ, ಯಾಕೆ ನಮಗೆ ಸಚಿವ ಸ್ಥಾನ ಇಲ್ಲ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಹೇಳ್ತಾ ಇವೆ. ಸೊ ಇದೇ ನಿರೀಕ್ಷೆಯಲ್ಲಿ ಲಕ್ಷ್ಮಣ್ ಸವದಿಯವರು ಕೂಡ ಇದ್ದಾರೆ, ಎಂ ಕೃಷ್ಣಪ್ಪ ಅವರಿದ್ದಾರೆ, ಬಿ.ಕೆ. ಹರಿಪ್ರಸಾದ್ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಬೇಳೂರು ಗೋಪಾಲ್ ಕೃಷ್ಣ, ಬಿ.ಕೆ. ಸಂಗಮೇಶ್, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಮಾಲೂರು ನಂಜೇಗೌಡ, ಉತ್ತರ ಕರ್ನಾಟಕ ಭಾಗದ ಹಲವು ಹಿರಿಯ ನಾಯಕರೆಲ್ಲರೂ ಕೂಡ ಇದೇ ಲಿಸ್ಟ್ನಲ್ಲಿ ಅವರು ಕೂಡ ವೇಟಿಂಗ್ ಲಿಸ್ಟಲ್ಲಿ ಇದ್ದಾರೆ. ನಮಗೂ ಯಾಕೆ ಖಾತೆ ಸಿಗಬಾರ್ದು, ನಾವು ಮಂತ್ರಿಗಿರಿಯನ್ನು ಅನುಭವಿಸಬೇಕು, ನಾವು ಮಂತ್ರಿ ಆಗಬೇಕು ಅನ್ನುವಂಥದ್ರ ಬಗ್ಗೆ ಈಗ ಒತ್ತಡಗಳು ಬರ್ತಾ ಇವೆ. ಈಗ ಬೆಳಗಾವಿ ಅಧಿವೇಶನದ ವೇಳೆಗೆ ಈ ಹೊಸ ಟೀಮ್ ರಚನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಒತ್ತಡ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಂಪುಟ ಸರ್ಜರಿ ಬಗ್ಗೆ ಸದ್ದು ಶುರುವಾಗ್ತಾ ಇದ್ದಂತೆ ಒಂದಿಷ್ಟು ಆಕಾಂಕ್ಷಿಗಳು ಮಂತ್ರಿಗಿರಿ ಮೇಲೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಟವಲ್ ಹಾಕ್ತಾ ಇದ್ದಾರೆ. ಮೊನ್ನೆಯಷ್ಟೇ ಮಾತನಾಡಿದಂಥ ಎಚ್.ಸಿ. ಬಾಲಕೃಷ್ಣ ನಮಗೂ ಕೂಡ ಸಚಿವ ಸ್ಥಾನ ನಿಭಾಯಿಸುವ ಶಕ್ತಿ ಇದೆ ಅಂತ ಹೇಳಿದರು. ಇನ್ನು ನರೇಂದ್ರ ಸ್ವಾಮಿ ಮಾತನಾಡಿ ಸಚಿವ ಸ್ಥಾನ ಬೇಡಿಕೆ ಏನಲ್ಲ, ನನ್ನ ಹಕ್ಕು ಅಂತ ಹೇಳಿದರು. ಹಾಗೆ ಆಸಿಫ್ ಸೇಠ್ ಕೂಡ ನನಗೂ ಆಸೆ ಇದೆ, ಯಾಕಿರಬಾರ್ದು ಅಂತ ಕೂಡ ಕೇಳಿದ್ದಾರೆ. ಆಕಾಂಕ್ಷಿ ಅಲ್ಲ, ನನಗೂ ಆ ಒಂದು ಅರ್ಹತೆ ಯೋಗ್ಯತೆ ಎಲ್ಲ ಇದೆ. ಕಳೆದ ಬಾರಿನೇ ಮಾಡಬೇಕಾಯ್ತು. ಇಲ್ಲಿ 136 ಸಂಖ್ಯೆ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಸೀನಿಯರ್ಸ್ಗಳು, ಕಾಂಗ್ರೆಸ್ನಲ್ಲಿ ಸೀನಿಯರ್ಸ್ಗಳು ಇದ್ದಿದ್ದರಿಂದ ಆವಾಗ ಸ್ವಲ್ಪ ಕೈ ತಪ್ಪೋಯ್ತು. ಈಗ ನಾನು ಕೂಡ ಸಚಿವಾಕಾಂಕ್ಷಿ ಇದ್ದೀನಿ. ಅದು ರೀಶಫಲ್ ಮಾಡಿದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಬೇಡಿಕೆ ಅನ್ನೋದೇನಿಲ್ಲ, ಕೆಲವೊಂದು ರೀಶಫಲ್ಗಳು ಆಗ್ತವೆ. 1 ವರ್ಷ ಆದಮೇಲೆ ಯಾವ್ಯಾವ ಮಂತ್ರಿಗಳ ಕಾರ್ಯವೈಖರಿ ಏನು, ಅವರಿಂದ ಪಕ್ಷಕ್ಕೆ ಎಷ್ಟು ಅನುಕೂಲ ಆಗಿದೆ, ಯಾರ್ಯಾರಿಂದ ಡ್ಯಾಮೇಜ್ ಆಗ್ತಾ ಇದೆ, ಅದ್ರ ಬಗ್ಗೆ ಆತ್ಮಾವಲೋಕನ ಸಭೆ ನಡೆದಂಥ ಸಂದರ್ಭದಲ್ಲಿ ಇಂಥವ್ರನ್ನೆಲ್ಲ ಕೈ ಬಿಟ್ಟು ಇಂಥವ್ರಿಗೆಲ್ಲ ತಗೋಬೋದು ಅಂತಕ್ಕಂಥ ಚರ್ಚೆಗಳು ನ್ಯಾಚುರಲಿ ಆಗೇ ಆಗ್ತದೆ. ಎಲ್ಲ ಪಕ್ಷದಲ್ಲೂ ಕೂಡ 1 ವರ್ಷ 2 ವರ್ಷ ಆದಮೇಲೆ ಅದು ಅವ್ರ ಇದನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ನಡೀತದೆ. ನಾನು ಆಕಾಂಕ್ಷಿನೇ, ಯೋಗ್ಯತೆ ಅರ್ಹತೆ ಎರಡೂ ಐತೆ ನಮಗೆ. ನಾನು ಕೂಡ ಆಕಾಂಕ್ಷಿನೇ. 5 ಬಾರಿ ಶಾಸಕನಾಗಿದ್ದೀನಿ, 3 ಪಕ್ಷದಲ್ಲಿ ಶಾಸಕನಾಗಿದ್ದೀನಿ. ಒಂದು ಪಕ್ಷದಲ್ಲೇ ಕಂಟಿನ್ಯೂಸ್ ಶಾಸಕ ಆಗೋದು ಕಷ್ಟ, ಅಂಥದ್ರಲ್ಲಿ 3 ಪಕ್ಷದಲ್ಲಿ ಶಾಸಕ ಆಗಿದ್ದೀನಿ. ನನಗೂ ಜನ ನಮ್ಮ ಹುಡುಗ ಒಬ್ಬ ಮಂತ್ರಿ ಆಗಲಿ ಅಂತ ಆಶೀರ್ವಾದ ಮಾಡವ್ರೆ. ಎಲ್ರದ್ದು ಅಪೇಕ್ಷೆ, ನನ್ನ ಕ್ಷೇತ್ರ ಜನತೆಯ ಅಪೇಕ್ಷೆ, ಎಲ್ಲರೂ ಯಾರ್ಯಾರೋ ಮಂತ್ರಿಗಳಾದರೂ ನಮ್ಮ ಬಾಲಣ್ಣ ಐಸರಿಗೆದ್ರು ಮಂತ್ರಿ ಆಗಲಿಲ್ಲ ಅಂತಕ್ಕಂಥ ಅಪೇಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ 2-3 ಬಾರಿ ಹೇಳಿದ್ದನ್ನು ನೀವೇ ನೋಡಿದಿರಿ. ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆ ಇಲ್ದೇ ಅವರೇ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ. ಬೇಡಿಕೆ ಅಲ್ಲ, ನನ್ನ ಹಕ್ಕು ಅದು. ನಾನು ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ. ಇವತ್ತಿನ ಮಟ್ಟಿಗೆ ನೀವು ಹೇಳಿ, ಯಾರು ಸೀನಿಯರ್ ಕಾಂಗ್ರೆಸ್ಸಲ್ಲಿ? ಹಕ್ಕು ಕೇಳಿದ್ದೀರಾ ಸರ್? ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ? ಕಾಂಗ್ರೆಸ್ ಕಟ್ಟಿದವ್ರು ಯಾರು ಹೇಳಿ? ಇವತ್ತಿಗೆ ನನಗೆ ಹಕ್ಕಿಲ್ವಾ? ನಾನು ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಲ್ಲರೂ ಕಾಂಗ್ರೆಸ್ಸಿಗ್ರೆ, ಹೊರಗಿನವರು ಒಳಗಿನವರು ಅನ್ನೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಮನೆ ಒಳಗೆ ಇರ್ತಕ್ಕಂಥ ಅಣ್ಣ ತಮ್ಮಂದಿರಂಗೆ ಇದ್ದೀವಿ. ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ. ನಿಮಗೆ ಕಾರಣ ಕೇಳಿದ ಮೇಲೆ ಸ್ವಲ್ಪ ತೀಕ್ಷ್ಣವಾಗಿ ಹೇಳ್ಬೇಕಾಯ್ತದೆ. ಹೇಳಿ ಸರ್. ನನಗೆ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ, ಸೀನಿಯಾರಿಟಿ ಇಲ್ವಾ? NSUಯಿಂದ ಬೆಳೆದಿದ್ದೀನಿ, ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಕಟ್ತವ್ ನಾವು. ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ. ಅದು ನನ್ನ ಹಣೆ ಬರ ಸರಿ ಇಲ್ಲ. ತೀರ್ಮಾನ ಹೈಕಮಾಂಡ್ ಮಾಡಿದ ಮೇಲೆ ಈ ಪ್ರಶ್ನೆ ಎತ್ತದು. ಬಟ್ ನನ್ನ ಬೇಡಿಕೆ ಅಂತೂ ಇದೆ. ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗೋದು. ಇನ್ನೂ ಆ ತೀರ್ಮಾನ ಆಗಿಲ್ಲ. ಮಹಾರಾಷ್ಟ್ರ ಚುನಾವಣೆ ಆಗಬೇಕು,
ಜಾರ್ಖಂಡ್ ಚುನಾವಣೆ ನಡೀತಾ ಇದೆ. ಇವೆಲ್ಲ ಚುನಾವಣೆ ಮುಗಿದ ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ, ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ. ನಮ್ಮದು ಬೆಳಗಾವಿ ಜಿಲ್ಲಾ 18 ಕಾನ್ಸ್ಟಿಟ್ಯೂನ್ಸಿ ಇದೆ. ಮತ್ತು ಬರೀ 2 ಶಾಸಕರಾದವು, 2 ಸಚಿವರಾದವು. ನಾವು ಕೇಳ್ತಾ ಇದ್ದೀವಿ ಇಷ್ಟು ದೊಡ್ಡ ಜಿಲ್ಲೆಗೆ ತಾವು ಹೆಚ್ಚು ಸಚಿವ ಸ್ಥಾನ ಕೊಡಿ. ಈಗ ಬೆಂಗಳೂರು ಜಿಲ್ಲೆ ಇದೆ, ಅದು ದೊಡ್ಡಿದೆ, ಮತ್ತು ಅಲ್ಲೇ ಎಷ್ಟು ಸಚಿವರದಾರ ನೋಡಿ. 3 4 5 ಎಲ್ಲೇ ಕಾನ್ಸ್ಟಿಟ್ಯೂನ್ಸಿ ಇದೆ, ಅಲ್ಲೇ ನೀವು 2 3 ಕೊಟ್ಟಿದ್ರೆ ಬೆಳಗಾವಿ ಜಿಲ್ಲೆಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಉತ್ತರ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕೇಳ್ತೀನಿ ನಾನು. ಆಸಿಫ್ ಶೆಟ್ಟಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದಾರೆ. ಇದೆ, ಖಂಡಿತ ಇದೆ. ಯಾಕೆ ಇರಬಾರ್ದು? ನಮ್ಮ ಸಮುದಾಯವರು ಕೇಳ್ತಾ ಇದ್ದಾರೆ ನಮಗೆ, ಯಾಕೆ ಉತ್ತರ ಕರ್ನಾಟಕಕ್ಕೆ ಕೊಡೋದಿಲ್ಲ ಮೈನಾರಿಟಿಗೆ ಅಂತ. ನಮ್ಮದು ಜಿಲ್ಲಾ ಸಚಿವರು ಸತೀಶಣ್ಣ ಅವರು ನಮ್ಮದು ನಾಯಕ, ಅವರು ನಮ್ಮ ಲೀಡರು. ಅವ್ರು ಕೇಳಿ ನಾನು ಮುಂದೆ ಹೋಗ್ತೇನೆ, ಅವ್ರ ಜೊತೆ ಮಾತಾಡ್ತೀನಿ. ಅವ್ರ ಹೆಸರು ನಾನು ಪ್ರಪೋಸ್ ಮಾಡಿದ್ದಂದ್ರೆ ನಾನು ಮುಂದೆ ಹೋಗ್ತೇನೆ. ಅದು ನೀವು ಸಚಿವ ಸ್ಥಾನ ಕೊಟ್ಟರೆ ನಿಭಾಯಿಸ್ತಾರೆ ಸಮರ್ಥವಾಗಿ ನೀವು? ಖಂಡಿತ. ನಾನು ಎಷ್ಟು ವರ್ಷದಿಂದ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಸಿಟಿದು ಘಟದ ಅಧ್ಯಕ್ಷ ಆಗಿದ್ದೇನೆ. ಎಕ್ಸ್ಪೀರಿಯನ್ಸ್ ಇದೆ, ಮಾಡಿದ್ದೀನಿ ಕೆಲಸ. ಮತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ದೂ ಕೆಲಸ ಮಾಡ್ತಾ ಇದ್ದೇನೆ.